ಫೈನಲಿ ರೀಚ್ ಆಗಿದ್ದೀವಿ ಶಿರ್ಡಿಗೆ. ನೋಡಿ ಎಷ್ಟು ಜನ ಇದ್ದಾರೆ. ಯಾರಿಲ್ಲ ಮಾತಾಡಮ್ಮ. ಹಾಯ್ ಹಲೋ ಹೌ ಆರ್ ಯು? ಇದೆ ಗೈಸ್ ಟೆಂಪಲ್, ಇದೆ ಟೆಂಪಲ್ ಗೈಸ್. ನೋಡಿ ಗೈಸ್ ತರ್ಲೆಕ್ಕೆ ಕೇಳಿದ್ರು 15 ರೂಪಾಯಿ ಮಾತಾಡಿ ಬಾರ್ಗಿಂಗ್ ಮಾಡಿ ಇಲ್ಲೆಲ್ಲ ಅಮ್ಮ ನೋಡಿ ಗೈಸ್. ಇಲ್ಲಿ ಗೈಸ್ ತರ್ಲೆಕ್ಕೆ ಫೈನಲಿ ರೀಚ್ ಆಗಿದ್ದೀವಿ ಶಿರ್ಡಿಗೆ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲೇ ಅಪ್ಪ. ಫೈನಲಿ ರೀಚ್ ಆಗಿದ್ದೀವಿ. ಹೋಗ್ತಾ ಇದೀವಿ ಆಚೆ. ಫುಲ್ಲು ಪಾರ್ಕಿಂಗ್ ಗೈಸ್. ಆಟೋದವ್ರು ಇಲ್ಲಿ ಫುಲ್ಲು ಪಾರ್ಕಿಂಗ್ ಮಾಡ್ತಾವ್ರೆ ಗೈಸ್. ನೋಡಿ ಅಲ್ಲಿ ಫ್ರೀ ಬಸ್ ಇದೆ. ಇದು ಫ್ರೀ ಬಸ್. ಇನ್ನೊಂದು ಹೋಯ್ತು ಹೋಗ್ತಾಯಿದೆ ನೋಡಿ ಅಲ್ಲಿ ಎಲ್ಲ ಫ್ರೀ ಬಸ್. ಇವ್ರು ನೋಡಿದ್ರೆ ಆಟೋದವರು 600 ರೂಪಾಯಿ ಕೇಳ್ತಾರೆ ಗೈಸ್. ಇಲ್ಲಿ ಬರೀ 6 ಕಿಲೋಮೀಟ್ರ್ ಹೋಗುತ್ತೆ 600 ರೂಪಾಯಿ. ನಾವಿಲ್ಲಿ ಸೀಟು ಕನ್ಫರ್ಮ್ ಆಗಿದೆ ಇಲ್ಲೋ ಅಂತ ನೋಡೋಕ್ಕೆ ಬಂದಿದ್ದೀವಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು ಗೈಸ್. ಇಲ್ಲಿ ತುಂಬ ಲೇಟ್ ಮಾಡ್ತಾವ್ರೆ ಇಲ್ಲಿ ಟಿಕೆಟ್ ಕನ್ಫರ್ಮ್ ಮಾಡೋಕ್ಕೆ. ಏನಪ್ಪ ನಮ್ಗೆ ತೋರಿಸ್ತಾನಿಲ್ಲ, ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಶೆಕೆ ಬೇರೆ ಇವ್ರ ಮುಖ ನೋಡಿ ಹೆಂಗಿದೆ. ಏನಪ್ಪ ತೋರಿಸ್ಬೇಡ ಅಂತವ್ರೆ, ಯಾಕಂತ ಗೊತ್ತಿಲ್ಲ. ಯಾರೋ ಅವ್ರು ಸ್ಪೆಷಲ್ ಪರ್ಸನ್ ನೋಡ್ತಾರಂತ ಅದಕ್ಕೆ. ನೋಡಿ ಗಾಯ್ಸ್ ನಾಚಿಕೆ. ನೋಡಿ ಗಾಯ್ಸ್ ನಾಚಿಕೆ. ನೋಡಿ ಗಾಯ್ಸ್ ಮುಖದಲ್ಲಿ ನಾಚಿಕೆ. ನೋಡಿ ಗಾಯ್ಸ್. ಗೈಸ್ ಫೈನಲಿ ಹೋಗ್ತಾ ಇದೀವಿ. ಒಂದು ಆಟೋಗೆ 200 ರೂಪಾಯಿ ಅಂತೆ. ಇದನ್ನೋಳಕ್ಕೆ ಇಷ್ಟೆಷ್ಟು ಐತೆ ಆಟೋ. 2 ಆಟೋಗೆ 400 ರೂಪಾಯಿ. ಇದೊಂದು ಆಟೋ ಅದೊಂದು ಆಟೋ. ಅಲ್ಲೇ ಜಾಗ ಇದೆಯಾ? ಇಲ್ಲಿ ಜಾಗ ಆಯ್ತಾ ಎಲ್ಲರಿಗೂ? ಯಾರು ಜಾಗ ಇಲ್ಲ ಅಲ್ಲಿ ಬನ್ನಿರಿ. ನೋಡಿ ಗಾಯ್ಸ್ ಇಷ್ಟು ಲಗೇಜು ಇಷ್ಟು. ಇಲ್ಲೊಬ್ರು ಮುಂದೆ ಕುತ್ಕೊಬೋದು. ಅಯ್ಯೋ ನೋಡಿ ಹಿಂಗೆ ಕುತ್ಕೊಂಡವ್ರು ಇಲ್ಲಿ. ಅಯ್ಯೋ ದೇವ್ರೆ ಲಗೇಜ್ ಎಲ್ಲ ಇಲ್ಲಿ ಹಾಕ್ಕೊಂಡವ್ರು. ಇವಾಗ ನಾವು ಅಲ್ಲಿ ಮುಂದೆ ಹೋಗ್ತೀವಿ. ಇವಾಗ ಅಲ್ಲಿ ಎಷ್ಟು ಸೀಟ್ ಐತೆ ಕುತ್ಕೊಳಕ್ಕೆ? ಭಯ್ಯ ಹೇಳ್ತವ್ರೆ ಹಿಂದಿಯಲ್ಲಿ. ಇದೆ ಗೈಸ್ ಟೆಂಪಲ್, ಇದೆ ಟೆಂಪಲ್. ಇದೆ ಹೋಗ್ತಾರೆ. ಇದೆ ಎಂಟ್ರೆನ್ಸ್. ಗೈಸ್ ಫೈನಲಿ ಆಟೋ ಇಳ್ದೀವಿ. ರೂಮ್ ಕೇಳೋಣ ಅಂತ ಹೋಗ್ತಾ ಇದ್ದೀವಿ ಸಾಯಿ ಆಶ್ರಮ ಹತ್ರ. ಇಲ್ಲೆಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಾವ್ರು ದರ್ಶನಕ್ಕೆ. ನಮಗೆ ರೂಮ್ ಒಂದು ಸಿಕ್ಬಿಟ್ರೆ ಸಾಕು. ರೂಮ್ ಐತೆ, ಊಟ ಐತೆ, ಎಲ್ಲ ಫೆಸಿಲಿಟೀಸ್ ಐತೆ. ನಮ್ಗೆ ರೂಮ್ ಒಂದು ಸಿಕ್ಬಿಟ್ರೆ, ಯಾಕಂದರೆ 13 ಜನ ಇದ್ದೀವಿ, ಎಲ್ಲ ಆಚೆ ಇರೋಕ್ಕಾಗಲ್ಲ ಅಂತ ಒಂದೇ ಒಂದು ರೂಮ್ ಸಿಕ್ಕಿದ್ರು ಸಾಕು ನಮಗೆ. ಈಗ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಒಂದೇ ಒಂದು ರೂಮ್ ಸಿಕ್ಬಿಡ್ಲಿ ಸಾಕು, ಏನು ಬೇಡ. ಗೈಸ್ ನಮ್ಮ ದುರಾದೃಷ್ಟಕ್ಕೆ ನಮಗೆ ರೂಮ್ ಸಿಕ್ಕಿಲ್ಲ. ಅದಕ್ಕೆ ಏನಕ್ಕೆ ಬೇಕು ರೂಮ್ ಅಂತ ನಾವು ಇಲ್ಲೇ ಜಾಗ ಇದೆಯಲ್ಲ ಇಲ್ಲೇ ಸ್ಟೇ ಆಗೋಣ ಅಂತ ಇದ್ದೀವಿ. ಹಾಂ ಅದಕ್ಕೆ ಇಲ್ಲೇ ಆದರೂ ಸ್ಟೇ ಆಗೋಣ ಅಂತ. ಅಲ್ಲೂ ಜಾಗ ಇದೆ, ಅಲ್ಲೂ ಕುತ್ಕೊಬೋದು, ಇಲ್ಲೂ ಕುತ್ಕೊಬೋದು. ಗೈಸ್ ಫೈನಲಿ ಊಟ ಮಾಡೋಕ್ಕೆ ಹೋಗ್ತದೆ. ಇವಾಗ ನಾವು ಅಮ್ಮ ಇಷ್ಟು ದಿನ ತಿಂದಿರೋ ಊಟ ಇವಾಗ ತಿಂತಾರೆ ಇಲ್ಲಿ ಊಟನ. ಹೋಗಿ ಊಟ ಕುಡಿಯೋ ನೀರು ವೇಸ್ಟ್ ಮಾಡಬೇಡ್ರಿ. ಊಟ ತಿನ್ಕೊಂಡು ದೇವ್ರ ಪ್ರಸಾದ ತಿನ್ಕೊಂಡು ಬರೋದು. ಇಲ್ಲೇ ಆಗ್ತದೆ ಊಟ. ಹಾಪ್ಸ್ಕೊಳ್ಸ್ಕೊಂಡು ಅನ್ನ, ಮೊಸರು ಸಾರು, ಯಾವ್ದು ಪಲ್ಯ ಮತ್ತು ಚಪಾತಿ ಇತ್ತು, ತಿನ್ಬಿಟ್ಟೆ. ಈ ಚಪಾತಿನೇ ನಾನು. ಎಷ್ಟು ಊಟ, ಫ್ರೀ ಊಟ ಇಲ್ಲಿ. ಎಷ್ಟು ಬೇಕಾದರೂ ಹಾಕ್ಕೊಬೋದು, ಎಷ್ಟು ಬೇಕಾದರೂ ತಿನ್ಬೋದು. ಒಳ್ಳೆ ಊಟ, ಚೆನ್ನಾಗಿದೆ. ಹೆಂಗಿದೆ ಊಟ? ವಾಯ್ಸ್ ಕೇಳಿಸಿಲ್ಲ. ಚೆನ್ನಾಗಿದೆ. ನಿಮ್ಗೆ ಹೆಂಗಿದೆ ಊಟ? ಯಾರನ್ನ ಮಹಾರಾಷ್ಟ್ರ ಬರ್ತಿರೋದೇ ಇಲ್ಲೇ ಬಂದು
ಸುಮ್ಮನೆ ಅಲ್ಲೆಲ್ಲಿ ಹೋಗೋದು ಬದಲು ಇಲ್ಲಿ ಫ್ರೀ ಊಟ, ಫ್ರೀ ಜಾಗ, ಲಗೇಜಲ್ಲಿ ಇಕ್ಕಕ್ಕೆ ರೂಮು ಎಲ್ಲ ಸಿಗುತ್ತೆ ನಮಗೆ. ಯಾರನ್ನ ಬಂದಾಗ ಇಲ್ಲಿ ಬಂದ್ವಿ. ಮನೇಲಿ ಊಟ ಎಲ್ಲ ಮಾಡಿದ್ವಿ. ಅಜ್ಜಿ ಹೆಂಗಿತ್ತು ಊಟ? ಚೆನ್ನಾಗಿತ್ತಾ? ದೊಡ್ಡಮ್ಮ ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಇವಾಗ ರೂಮು ಬುಕ್ ಆಗಿದೆ ಅಂತೆ. ಹೋಗಿ ಮಲ್ಕೊಳ್ಳೋದು ಸ್ವಲ್ಪ ಹೊತ್ತು, ಆಮೇಲೆ ಫ್ರೆಶಪ್ ಆಗೋದು, ದೇವ್ರ ದರ್ಶನ ಮಾಡಿಕೊಂಡು ಏನು ಮಾಡೋದು ಗೊತ್ತಿಲ್ಲ ಅಷ್ಟೇ. ರೂಮ್ ಬುಕ್ ಆಗಿದೆ ಅಂತೆ ಗೈಸ್. ಹೋಗೋಣ ಅಷ್ಟೇ. ಮಸ್ತಾಗಿ ಹೋಗಿ ಫ್ರೆಶಪ್ ಆಗಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ. ಬನ್ನಿ ಹೋಗೋಣ. ರೂಮ್ ಯಾವ್ದು ನೋಡೋಣ. ನೋಡಿ ಗೈಸ್, ತರಲೆ ಕೆಲಸ ಗೈಸ್. ನೋಡಿ ಗೈಸ್, ರೂಮಲ್ಲಿ ಏನು ಕೆಲಸ ಮಾಡ್ತಾರೆ ನೋಡಿ ಗೈಸ್. ನೋಡಿ ಗೈಸ್, ತರಲೆ ಕೆಲಸ ಮಾಡ್ತಾರೆ ನೋಡಿ. ಟ್ರೈನಲ್ಲಿ ನೋಡಿದ್ದೀರಾ, ಇಲ್ಲೂ ನೋಡಿದ್ದೀರಾ, ಇಲ್ಲೂ ನೋಡ್ತಾ ಇದ್ದೀರಾ. ಇನ್ನು ದೇವಸ್ಥಾನಕ್ಕೆ ಹೋಗ್ಮೇಲೆ ಏನೇನು ಮಾಡ್ತಾರೆ ಗೊತ್ತಿಲ್ಲ. ತರಲೆ ಕೆಲಸ. ಏನು ಕೆಂಪಗೈತೆ ನೋಡಿ ಕೈ ಗೈಸ್, ಏನೋ ಕೆಂಪಾಗೈತಂತೆ. ಹೆಂಗೆ ಬರ್ತೈತೆ ನೋಡಿ ಗೈಸ್ ಅಷ್ಟೇ. ಪಕ್ಕ ಬಂದೇ ಬರುತ್ತೆ, ಇದು ಪಕ್ಕ ಬರುತ್ತೆ. ನೀವು ನೋಡ್ತೀರಾ, ಪಕ್ಕ ಬರುತ್ತೆ. ಗೈಸ್ ಫೈನಲಿ ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ರೂಮ್ ಹೋಮ್ ಟೂರ್ ಕೊಟ್ಬಿಡ್ತೀನಿ ನೋಡಿ. ಇವಾಗ ನಮಗೆ ಈ ಕಡೆ ನಿಂತ್ಕೊಂಡ್ರೆ 2 ಬೆಡ್ಡು ಮಲ್ಕೊಳಕ್ಕೆ, ಮತ್ತು ಹಿಂಗೆ ಮುಂದೆ ಹೋದರೆ ಇಲ್ಲಿ ವಾಶ್ರೂಮು, ಇವಾಗ ಬಚ್ಚಲು ನೋಡಿ. ಬಚ್ಚಲ ಎಷ್ಟು ಉದ್ದ ಮಾಡೋರಪ್ಪ. ಮತ್ತು ಇಲ್ಲಿ ಮಿರರು, ಮತ್ತು ಇಲ್ಲಿ ಅದೇ 2 ಬೆಡ್ಸ್, ಇಷ್ಟೇ ರೂಮ್. ಸೇಮು ಪಕ್ಕದಲ್ಲಿ ಹಂಗೆ ಇರೋದು, ಅದು ತೋರಿಸ್ತೀನಿ ನಿಮಗೆ. ಇವಾಗ ಫಸ್ಟು ದರ್ಶನ ಮಾಡ್ಕೊಂಡು ನಾನು ಲೇಟ್ ಆಗಿಬಿಡಿ ತುಂಬ. ಹೋಗಿ ಫಸ್ಟು ದರ್ಶನ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ ಪ್ರೊಸೀಜರ್ ಏನೇನು ಅಂತ. ಸ್ವಲ್ಪ ಲೇಟ್ ಆಗೈತೆ, ಇಲ್ಲೇ 2 ಗಂಟೆ ಆಗೈತೆ ಇವಾಗ. ಇಲ್ಲೇ ನಾವು ಹೋಗೋಷ್ಟರಲ್ಲಿ ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ಹೋಗಿ ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಬನ್ನಿ ಗೈಸ್. ಈ ನಾವು ದರ್ಶನಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ರೆಡಿಯಾಗಿ. ಇವ್ರು ನೋಡಿ ಗೈಸ್, ಇವರೇ ತರಲೆ ಕೆಲಸ ಹೇಳ್ತಾರೆ. ಇವರೇ ಲೇಟ್ ಗೈಸ್, ಟ್ರಿಪ್ಪಲ್ಲಿ ಇವರೇ ಲೇಟು ನೋಡಿ. ಅವರೇ ಲೇಟು. ಇನ್ನೊಂದು ರೂಮ್ ಇದೆ ನೋಡಿ ಗೈಸ್, ನೋಡ್ಕೊಂಬಿಡಿ. ಇದೇ ರೂಮು, ಇದು 2 ಬೆಡ್ಡು, ಮತ್ತು ಇಲ್ಲಿ ಬಾತ್ರೂಮು ಅಷ್ಟೇ. ಬಾತ್ರೂಮು ಬಚ್ಚಲು 2 ಒಂದೇ. ಇವರೇ ಈಗ ಲೇಟ್. ಕಿತಾಬತಿ ಈ ರೂಮ್ ಬೀಗ ಹಾಕ್ಬಿಡೋಣ ಫಸ್ಟ್. ಗೈಸ್ ಮನೇಲಿ ಹೋಗ್ತಾ ಇದ್ದೀವಿ ಇವಾಗ ದರ್ಶನ ಮಾಡೋಕ್ಕೆ. ಇಲ್ಲಿ ಫ್ರೀ ಬಸ್ ಬರುತ್ತೆ, ಬಂದರೆ ಬಸ್ಸಲ್ಲಿ ಹೋಗೋದು, ನಂಗೆ ಆಟೋಗೆ ಹೋಗಿ ಇನ್ನು ಮಾಡೋದು. ನಮ್ಮ ದೊಡ್ಡಮ್ಮ ಇವರು, ನಮ್ಮ ಅಜ್ಜಿ ಮತ್ತು ಇವರ ಮೊಮ್ಮಗಳು ಅಲ್ವಾ, ಮೊಮ್ಮಗಳು. ಮತ್ತು ಇನ್ನು ಅಲ್ಲೆಲ್ಲ ಬರ್ತಾಯಿದ್ದಾರೆ ಗೈಸ್. ಇವ್ರು ನಮ್ಮ ದೊಡ್ಡಮ್ಮ, ಅವ್ರು ನಮ್ಮಮ್ಮ. ಮಕ್ಕನೇ ತೋರಿಸಲ್ಲ ಅಂತಾರೆ ಗೈಸ್. ಇವರು ನಮ್ಮ ಅಕ್ಕ ನೋಡಿ ಗೈಸ್. ಹಂಗೆ ಕಾಣಿಸುತ್ತಾ ನಮ್ಮ ಅಕ್ಕ ಅಂತ? ನಿಂತ್ಕೊಂಡ್ರೆ ಹಂಗೆ ಕಾಣಿಸುತ್ತಾ? ಇವರು ಗೊತ್ತಿರ್ತಾರೆ ನಿಮಗೆ, ಹೇಳೋದು ಬೇಡ. ಅವರು ಹೇಳೋದು ಬೇಡ. ಇವರು ಶಂಕರ್ ಅಂತ ಇವ್ರ ಹೆಸರು. ಇವ್ರು ನಮ್ಮ ದೊಡ್ಡಮ್ಮ ಅಷ್ಟೇ ಅಲ್ವಾ? ಮತ್ತು ಇವ್ರ ಮಗ ಇನ್ನೊಬ್ಬರು, ಬಟ್ ಅವರು ತೋರಿಸಿದ್ದೀನಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ ನೋಡಿ. ಫೈನಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ಇವಾಗ ಲಾಕರಲ್ಲಿ ಇಕ್ಬೇಕು ಫೋನು. ನಿಮಗೆ ದರ್ಶನ ಎಲ್ಲ ಮಾಡ್ಕೊಂಡು ಹೋಗಿ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ದರ್ಶನ ಎಲ್ಲ ಮಾಡ್ಕೊಂಡು ಹೋಗಿ ಫೋನ್ ಲಾಕರಲ್ಲಿ ಇಕ್ತಾ ಇದ್ದೀವಿ. ಬಾಯ್. 1 hour later. ಫೈನಲಿ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಒಳ್ಳೆ ದರ್ಶನ ಆಯಿತು ನಮಗಂತೂ. ಒಳ್ಳೆ ಆರತಿ ನೋಡಿದ್ವಿ 6 ಗಂಟೆಯಲ್ಲಿ. ಒಳ್ಳೆ ದರ್ಶನ ಆಯಿತು. ಎಲ್ಲರನ್ನೂ ಕೇಳೋಣ ಇವಾಗ ದರ್ಶನ ಹೆಂಗಿತ್ತು ಅಂತ. ಎಲ್ಲ ಮುಂದೆ ಓಡ್ತಾವ್ರೆ ಊಟಕ್ಕೆ. ನಂದು ಇನ್ನೊಂದು ರಿಸಲ್ಟ್ ಬೇರೆ ಬಂತು ಗೈಸ್. ಪಾಸ್ ಆಗಿದ್ದೀನಿ ನಾನು. ಫಸ್ಟ್ ಪಿ ಸಿ ಪಾಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಪಾಸ್. ಇವಾಗ ಕೇಳೋಣ ದರ್ಶನ ಹೆಂಗಿತ್ತು ಒಬ್ಬೊಬ್ರು ಕೇಳೋಣ. ದೊಡ್ಡಮ್ಮ ಹೆಂಗಿತ್ತು ದರ್ಶನ? ಚೆನ್ನಾಗಿತ್ತಲ್ಲ. ದೊಡ್ಡಮ್ಮ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ದೊಡ್ಡಮ್ಮ ಹೆಂಗಿತ್ತು ದರ್ಶನ? ಅಯ್ಯೋ, ಇವ್ರು 3 ಜನಕ್ಕೂ ಸೂಪರ್ ಆಯ್ತು. ನಮ್ಗೆ ಬೇರೆ ತರ ಆಯ್ತು. ಆರತಿ ಹೆಂಗಿತ್ತು? ಆರತಿ ಸೂಪರ್. ಆರತಿ ಮುಖ. ಹೌದಾ? ಒಳಗಡೆ ಹೋಗಿದ್ರ ನೀವು? ಅವರು ಅದು ಇದೆಯಲ್ಲ ಸಾಯಿಬಾಬಾದು, ಅದನ್ನ ಟಚ್ ಮಾಡ್ತಾ ಬಂದ್ರು. ನಮ್ಗೆ ಹೆಂಗೋ ಒಂದು ನಮಗೂ ಒಂದು ಒಳ್ಳೆ ದರ್ಶನ ಆಯ್ತು. ಗೌರಮ್ಮ ಸೈಡ್. ಅಜ್ಜಿ ಹೆಂಗಿತ್ತು ದರ್ಶನ?
ಚೆನ್ನಾಗಿತ್ತಪ್ಪ. ಚೆನ್ನಾಗಿತ್ತಾ? ಆರತಿ ಎಲ್ಲ ಹೆಂಗಿತ್ತು? ಆರ್ತಿ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಅಮ್ಮ ಹೆಂಗಿತ್ತು ಆರತಿ? ಚೆನ್ನಾಗಿತ್ತು. ಚೆನ್ನಾಯ್ತಾ? ತುಂಬ ಖುಷಿ ಇನ್ಮೇಲೆ ಫುಲ್ಲು ರೈಸು ನಾನ್ ವೆಜ್ ಎಲ್ಲ ಬ್ಯಾಟಿಂಗ್ ನಮ್ಮ ಅಮ್ಮ. ಇಷ್ಟು 3 ವರ್ಷದಿಂದ ಬಿಟ್ಬಿಟ್ಟಿದ್ರು. ನನಗೋಸ್ಕರ, ನಮ್ಮ ಮಗನಿಗೋಸ್ಕರ. ಫುಲ್ಲು ಬ್ಯಾಟಿಂಗ್ ಇನ್ಮೇಲೆ. ನಮ್ಮ ಮುಂದೆ ಸ್ವಲ್ಪ ಜನ ಇದ್ದಾರೆ, ಹೋಗಿ ಕೇಳೋಣ ಇದೆ ಗೈಸ್. ಎಲ್ಲ ಹೋಗ್ತಾವ್ರೆ ಗೈಸ್. ಫಸ್ಟು ಮೈನ್ ಇವ್ರನ್ನ ಕೇಳಬೇಕು, ಹೆಂಗಿತ್ತು ದರ್ಶನ? ಸೈಕ್ ಬ್ರೋ. ಹೆಂಗಿತ್ತು ಆರತಿ? ವೆರಿ ಗೈಸ್ ಇವ್ರ ಪಕ್ಕದಲ್ಲೇ ಒಬ್ರು ಕೂತಿದ್ರು. ದಟ್ ಡೋಂಟ್ ನಾ ಹೇಳಲ್ಲ, ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಸ್ಟೋರಿ. ಇವ್ರ ಪಕ್ಕದಲ್ಲಿ ಒಬ್ರು ಕೂತಿದ್ರು. ಇವ್ರಿಗೆ ಅದು ನೋಡಿ ಆರತಿ ನೋಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಗೈಸ್. ಏನಪ್ಪ ಲಕ್ಕಿ ಪರ್ಸನ್ ಇವರು. ಮಗಳ ಶೈನ್ ನೋಡಿ ಗಾಡ್ ಶೈನ್ ಗೈಸ್. ಗೋ ಮ್ಯಾನ್, ಗೋ 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 ಗೋ. ಅರ್ಥ ಆಯ್ತು ಅನ್ಸುತ್ತೆ ಗೈಸ್ ನಿಮಗೆ. ಹೆಂಗಿತ್ತು ದರ್ಶನ? ಅಯ್ಯೋ ಕರ್ರ ಕಾಣಿಸ್ತಾ ಇದ್ದೀರಿ. ಹೌದಾ? ಹೆಂಗಿದೆ ದರ್ಶನ? ಮಸ್ತಾಗಿತ್ತು. ಹೆಂಗಿತ್ತು ಆರತಿ? ಸೂಪರ್. ಸೂಪರ್. ಅವರ್ ಫುಲ್ ಪೀಸ್. ಯಾವ್ದಿದು ಕಾಡು? ಕಾಡಲ್ಲಪ್ಪ, ಪಾರ್ಕಿಂಗ್ ಏರಿಯಾ. ಇದೇನು? ಎಲ್ಲಿಗೆ ಹೋಗ್ತಾ ಇದೀವಿ ಗಾಯ್ಸ್ ನಾವು? ಊಟ ಮಾಡಕ್ಕೆ. ಊಟ ಮಾಡಕ್ಕೆ ಹಿಂಗೇನು ಹೋಗ್ತಾ ಇದ್ದೀವಿ? ಇದು ಯಾವ್ದು ರೋಡಪ್ಪ ಇದು? ಕಾಣಿಸ್ತಾನಲ್ಲ ಅವ್ರಿಗೆ ಹೆಂಗೆ ಹೋಗ್ಬೇಕಂತ. ಕತ್ಲೆ ಫುಲ್ಲು. ಹಿಂಗಂತೂ ಒಳ್ಳೆ ದರ್ಶನ. ಒಳ್ಳೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಬೆಳೆಸಿ. ಬೆಳೆಸ್ತಾರೆ. ಇನ್ನೂ ಬರ್ತಾ, ಇನ್ನೂ ಹೊಸ ಹೊಸ ಕಂಟೆಂಟ್ ಬರ್ತಾ ಇರ್ತಾರೆ. ಬರುತ್ತೆ. ಹೋಗಿ ನೀನು ಒಂಥರ ವೆರೈಟಿ. ಎಲ್ಲಿ ಇನ್ನ 2 months ಅಷ್ಟೇ, ಇನ್ನು ಕಾಲೇಜ್ ಸ್ಟಾರ್ಟ್ ಆದರೆ. ಗೈಸ್ ಇವ್ರಿಗೆ ಏನೋ ಲಸಿ ಬೇಕಂತೆ ನಿಮಗೆ. ನಿಮ್ಮ ಕಡೆ ಎಲ್ಲಾನ ಇದ್ರೆ ಸ್ವಲ್ಪ DM ಮಾಡಿ ಗೈಸ್ ಇವ್ರಿಗೆ. ಬೀಪ್ ಮಾಡ್ಬಿಡ್ತೀನಿ. ಬೀಪ್ ಈ ಹುಡುಗ ಗಂಜಾ ಗೈಸ್ ಇವರ ID ಹಾಕ್ತೀನಿ, DM ಮಾಡಿಬಿಡಿ ಇವ್ರಿಗೆ ಏನಾರ ಬೇಕಂದ್ರೆ. ಇಲ್ಲೆಲ್ಲ ಅಂಗಡಿಗಳೆಲ್ಲ ಪಕ್ಕದಲ್ಲೇ ಐತೆ ನೋಡಿ. ಎಲ್ಲ ಫುಲ್ಲು ಸೀರೆ ಅಂಗಡಿ, ಬೊಂಬೆ ಅಂಗಡಿ, ಚೈನ್ ಅಂಗಡಿ, ಚಪ್ಪಲಿ ಅಂಗಡಿ, ಸೀರೆ, ಇದು ಬೊಂಬೆ ಅಂಗಡಿ ಎಲ್ಲ ಪಕ್ಕದಲ್ಲೇ ಐತೆ. ಇದೇನು ಬಿಸ್ನೆಸ್ ಆಗುತ್ತೆ ಗೊತ್ತಿಲ್ಲ. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ರಿ ಅಂದರೆ ಊಟ ಐತಂತೆ. ಇಲ್ಲಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ವಿ. ಇಲ್ಲೆಲ್ಲ ಊಟ ಅಂತೆ. ನೋಡಿ ಗೈಸ್, ನಾವು ಎಷ್ಟೊತ್ತಿ ಬಂದಿದ್ದೀವಿ. ನಮ್ಮ ದೊಡ್ಡಮ್ಮ ಒಂದ್ಸತಿ ಬಂದು ಎಲ್ಲ ತಿಳ್ಕೊಂಬಿಟ್ಟವ್ರೆ. ಇವಾಗೆಲ್ಲ ನಮ್ಗೆ ಹೇಳ್ಕೊಡ್ತಾವ್ರೆ ಎಲ್ಲಿ ಏನೇನಿದೆ ಏನು ಅಂತ. ಮೈನು ಪ್ರಸಾದ ಅಂತ ಇಲ್ಲೇ ಅಂತ ಮೈನು 3 ಟೈಮಿಗೆ ಕೊಡ್ತಾರೆ ಇಲ್ಲಿ ಪ್ರಸಾದ. 3 ಟೈಮ್ ಹಾಕ್ತಾರಂತೆ. ನೀವು ಯಾರನ್ನ ಬಂದಾಗ ಇಲ್ಲಿ ಬಂದುಬಿಡಿ ಊಟಕ್ಕೆ. ನೋಡಿ ಇಲ್ಲಿ ದೇವ್ರ ಸ್ಟ್ಯಾಚು ಎಲ್ಲ ಇದೆ. ದೇವಸ್ಥಾನದಿಂದ ಹತ್ರನೇ ಗೈಸ್, ಇಲ್ಲಿಂದ ದೇವಸ್ಥಾನದಿಂದ ಹತ್ರನೇ ಇಲ್ಲಿಗೆ. ಊಟ ಏನೇನು ಇರುತ್ತೆ ನೋಡಿಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ. ಮಾಡ್ತಾಯಿದ್ದೀವಿ ಅನ್ನ ಸಾರು. ಇಲ್ಲಿ ಸಾರು ಹಾಕ್ತಾಯಿದ್ದಾರೆ. ಏನು ಮೊಸರು ಸಾರು ಅನ್ಸುತ್ತಿದ್ದು ಗೊತ್ತಿಲ್ಲ. ಕಾಳು ಇಲ್ಲೆಲ್ಲ ಕೊಡೋದೆಲ್ಲ ಹೆಲ್ತಿ ಫುಡ್ಡೇ, ಯಾವುದು ನಾನ್ ಹೆಲ್ತಿ ಕೊಡೋಲ್ಲ. ಅದು ಚೆನ್ನಾಗಿರುತ್ತೆ ಸಾಂಬಾರು. ತಿನ್ನೋಡಿದ್ದಾರಮ್ಮ, ಚೆನ್ನಾಗಿದೆಯಾ ರೈಸು? ತಿನ್ಬಿಟ್ಟು ಟೇಸ್ಟ್ ಹೇಳಿ ಈಗ ಏನಿದೆ. ಚೆನ್ನಾಗಿದೆಯಾ? ಬೆಂಗಳೂರಿಗಿಂತ ಇದು ಬೆಟ್ರಾ? ಬೆಂಗಳೂರು ಬೆಟ್ರಾ? ಇದೇ ಬೆಟ್ರು. ಬೆಂಗಳೂರು ಚೆನ್ನಾಗಿಲ್ವಾ? ಹಾಂ ಸರಿ. ನಿಮಗೆ ನಾನು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಈಗ. ಬಿಸಿ ಚೆನ್ನಾಗಿದೆ. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ರೀ. ಫುಲ್ ಸೌಂಡ್ ಇದೆ ಬ್ಯಾಕ್ಗ್ರೌಂಡು. ತಿನ್ಬಿಟ್ಟು ಸಿಗ್ತೀನಿ ರೀ ಗಾಯ್ಸ್. ಎಲ್ಲ ಕರೆಕ್ಟಾಗಿ ತಿಂದಿದ್ದೀನಿ, ವೇಸ್ಟ್ ಮಾಡಿಲ್ಲ. ಯಾವುದು ವೇಸ್ಟ್ ಮಾಡಿಲ್ಲ. ಇವರು ವೇಸ್ಟ್ ಮಾಡಿಲ್ಲ, ನಮ್ಮ ಅಕ್ಕನೂ ವೇಸ್ಟ್ ಮಾಡಿಲ್ಲ, ನಮ್ಮ ಅಮ್ಮನೂ ವೇಸ್ಟ್ ಮಾಡಿಲ್ಲ. ಚೆನ್ನಾಗಿದೆ ಊಟ, ಚೆನ್ನಾಗಿ ತಿಂದ್ವಿ. ಇಲ್ಲೆಲ್ಲ ನೋಡಿ ಯಾರು ವೇಸ್ಟ್ ಮಾಡಿಲ್ಲ ಊಟನ. ಯಾರು ಎಷ್ಟು ಮಾಡಿದ್ರೆ ತಿಂದಿದ್ದೀರಿ? ಹಾಂ ಅಷ್ಟೇ ಗೈಸ್. ಯಾರೋ ಒಬ್ಬರು ಹಾಕ್ಸ್ಕೊಂಡು ಫುಲ್ ವೇಸ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಯಾರು ಹಾಕಲ್ಲ, ಜಾಸ್ತಿ ಯಾರು ಹಾಕಲ್ಲ. ಎಲ್ಲ ಹಾಕ್ಸ್ಕೊಂಡು ಅಷ್ಟೊಂದು ವೇಸ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಅವರೆಲ್ಲ ನಾವು ಜಾಸ್ತಿ ಕೇಳಿದ್ರೆ ಸ್ವಲ್ಪನೇ ಹಾಕೋದು. ಅವರು ವೇಸ್ಟ್ ಮಾಡ್ತಾರಂತ ಎಷ್ಟೋ ಜನ ವೇಸ್ಟ್ ಮಾಡಿದ್ದಾರೆ ಗೊತ್ತಾ. ನೋಡ್ರೆ ಬೇಜಾರಾಗುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರೆ, ಇದ್ರಂಗೆ ವೇಸ್ಟ್ ಮಾಡ್ತಾರೆ. ಯಾವುದು ಆನೆ ಐತಲ್ಲ ಗಾಯ್ಸ್, ಆನೆ ಐತೆ ಗಾಯ್ಸ್. ಆನೆ ನೋಡಿ ಅಲ್ಲಿ ಆನೆ. ಇಲ್ಲಿ ಫಸ್ಟು ಕೈ ತೊಳ್ಕೊಂಡ್ಬಿಡ್ತೀನಿ. ನೋಡಿ ಗಾಯ್ಸ್ ಆನೆ ಹೆಂಗೈತಿ ಇಲ್ಲಿ. ಆನೆ ಅಯ್ಯೋ ಕತ್ಲೆ ಕಾಣಿಸುತ್ತೆ. ಆನೆ ನಮ್ಮ ಭೀಮಾ ಅನ್ಸುತ್ತೆ. ಭೀಮಾ ಆನೆ. ಗೈಸ್ ಇಲ್ಲಿ ಆಟೋಗೆ ಪಾರ್ಕಿಂಗ್ ನಡೀತಾ ಇದೆ.
ಪಾರ್ಕಿಂಗು ಇಲ್ಲಿಂದ ನಮ್ಮ ರೂಮ್ಗೆ ಹೋಗೋಕ್ಕೆ ತುಂಬ ಹೇಳ್ತಾವ್ರು ಗೈಸ್, ಅದಕ್ಕೆ ಪಾರ್ಕಿಂಗ್ ಮಾಡ್ತಾ ಇದೀವಿ. ನಮ್ಮ ಸ್ಕಿಲ್ಸ್ನ ತೋರಿಸ್ಕೊತಾ ಇದೀವಿ ಇವಾಗ. ನೋಡಿ ಪಾರ್ಕಿಂಗ್ 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 ಆಯ್ತಾ? ಪಾರ್ಕಿಂಗ್ ಎಷ್ಟು ಮಾತಾಡಿದ್ರಿ ಲಾಸ್ಟು? 150 ನೋಡಿ ಗಾಯ್ಸ್, ನಮ್ಮ ಸ್ಕಿಲ್ಸ್ನ ತೋರಿಸ್ಕೊತಾ ಇದೀವಿ. ನಾವೇನು ಕೆಟ್ಟದ್ದು ಮಾಡ್ತಾ ಇಲ್ಲ. ಪಾರ್ಕಿಂಗ್ ನೋಡಿ, ಗಾಡಿ ಹೆಂಗೈತಿದು. ಅಯ್ಯೋ ಟಾರ್ಚ್. ಹಾಂ ಪಾರ್ಕಿಂಗ್ 15 पार्किंग नहीं है बोला भैया मंची कह रहे हो ನಾವು ಚಿನ್ನ ಬಂದಿದೆ आपको दे रहे हैं कितना दे रहे हैं चलो बैठो नाम दे इंदे आपा बैठो आ जाओ बैठो ಇವ್ರು ಕುಚ್ಬಿಟ್ರು ಗಾಯ್ಸ್. ನಮ್ ಕುತ್ಕೊಳ್ಳೋಣ ಅಂದ್ರೆ ಛೇ, ನಮ್ಮ ಮುಂದೆ ಕುತ್ಕೊಳ್ಳೋಣ ಬಾ. ನೋಡಿ ಈ ಆಟೋದಲ್ಲಿ ನಮ್ಮ ಅಮ್ಮ ಮತ್ತೆ ಇನ್ಯಾರು ನಮ್ಮ ಅಜ್ಜಿ, ಇನ್ಯಾರು ನಮ್ಮ ಅಕ್ಕ, ನಮ್ಮ ಅಜ್ಜಿ ಮತ್ತೆ ಇವರಿಬ್ರು ಅಷ್ಟೇ. ನಮ್ಮ ಎಲ್ಲ ಈ ಆಟೋ ಎಲ್ಲ ಹಿಂದೆ ಕುತ್ಕೊಳ್ಳೋಣ. ನಮ್ದು ಈ ಜಾಗ ಗೈಸ್, ಇಲ್ಲಿ ಕುತ್ಕೊಳ್ಳೋದು ಒಂಥರ ಮಜಾ ಗೈಸ್. ಕುತ್ಕೊಳ್ಳೋದು ಒಂಥರ ಮಜಾ, ಕುತ್ಕೊಳ್ಳೋದು ಒಂಥರ ಮಜಾ ಗೈಸ್. ಅಲ್ಲ ದೊಡ್ಡಮ್ಮ, ಹಿಂದೆ ಕುತ್ಕೊಳ್ಳೋದು ಒಂಥರ ಮಜಾ. ಈ ಆಟೋದಲ್ಲಿ ನಮ್ಮ ದೊಡ್ಡಮ್ಮ, ಕೋಮಲ ಮತ್ತೆ ದೊಡ್ಡಮ್ಮ ರೂಮ್ ಹತ್ರ ಹೋಗಿ ಬಾರ್ಗಿಂಗ್ ಮಾಡಿ 15 ರೂಪಾಯಿಗೆ ಬಂದಿದ್ವಿ. 20 ರೂಪಾಯಿ ಕೇಳಿದ್ರು, 15 ರೂಪಾಯಿ ಮಾತಾಡಿ ಬಾರ್ಗಿಂಗ್ ಮಾಡಿ. ಇಲ್ಲೆಲ್ಲ ಆಮಾಸ ಜಾಸ್ತಿ ಗಾಯ್ಸ್. ಇಲ್ಲಿ ಒಬ್ಬೊಬ್ರಿಗೆ 20 ರೂಪಾಯಿ ಅಂತ. ಇಲ್ಲಿಂದ ಕರೆಕ್ಟಾಗಿ ಒಂದು 3 ಕಿಲೋಮೀಟ್ರ್ ಅಷ್ಟೇ ಬಾರ್ಗಿಂಗ್ ಮಾಡ್ತಾರೆ ಜಾಸ್ತಿ. ಎಲ್ಲಿ ಯಾರಿಲ್ಲ, ಮಾತಾಡಮ್ಮ. ಹಾಯ್, ಹಲೋ, ಹೌ ಆರ್ ಯು? ಭರ್ಜರಿ ಊಟ ತಿಂದ್ವಿ, ಹಾಂ, ಸೂಪರ್ ಆಗಿತ್ತು. ಹಿಂದೆ ಕುತ್ಕೊಳ್ಳ ಅಲ್ಲೇ ಮುಂದೆ 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 ಹೋಗು, ಪರವಾಗಿಲ್ಲ ಅಲ್ಲೇ ಹೋಗು. ಜಾಗ ಇಲ್ಲ, ಹೋಗು. ನೋಡಿ ಗಾಯ್ಸ್, ಹೋಗ್ತಾ ಇದೀವಿ. ಹೋಗ್ಬಿಟ್ಟಲ್ಲಿ ಬಾಯ್ 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 ಬಾಯ್. ಲೈಟು ಫೈನಲಿ ರೀಚ್ ಆಗಿದ್ದೀವಿ ಸ್ಟೇಷನ್ಗೆ. ಎಲ್ಲ ಹೋಗ್ತಾ ಇದ್ದೀವಿ ಸ್ಟೇಷನ್. ನೋಡಿ ಇದೆ ನಮ್ಮ ಟ್ರೈನು. ತಿರ್ಗಾ ಇಲ್ಲೇ ಬರುತ್ತೆ ಗಾಯ್ಸ್. ತಿರ್ಗಾ ಹೋಗ್ತಾ ಇದ್ದೀವಿ ಎತ್ತಿ ಮೇಲೆ. ಅವರೆಲ್ಲ ಸೀಟ್ಸ್ ಹುಡುಕ್ಬೇಕಂತೆ ಹೋಗಿ, ಅದಕ್ಕೆ ತಿರ್ಗಾ ಅಲ್ಲಿ ಸುತ್ತ ಹಾಕೊಂಡು ತಿರ್ಗಾ ಹೋಗ್ಬೇಕು ಇವಾಗ ನಾವು ಅಲ್ಲಿ ಆ ಸೈಡ್. ಯಾಕಂದರೆ ಸೀಟ್ಸ್ ಹುಡುಕ್ಬೇಕಲ್ಲ ನಾವು. ಅದಕ್ಕೆ ಏನು ಹೇಳ್ತಿರೋದಲ್ಲಮ್ಮ? ಅಯ್ಯೋ ದೇವರೇ ನಂಗೆ ನಿದ್ದೆ ಬೇರೆ ಹಿಡಿತೈತೆ. ಏನು ಮಾಡೋದು? ತಣ್ಣಗೈತೆ ನೀರು. ಬನ್ನಿ ಹೋಗೋಣ. ಬಾಯ್ ಬಾಯ್. ತರಲೆ ಕೆಲಸ ನೋಡಿ ಗಾಯ್ಸ್. ಇಲ್ಲಿ ಗಾಯ್ಸ್ ತರಲೆ ಕೆಲಸ. ತರಲೆ